ಇನ್ನು ಸಿಟಿ ರವಿ ಪ್ರಕರಣದ ತನಿಖೆ ಯಾವುದೇ ಕ್ಷಣದಲ್ಲಿ ಸಿಐಡಿ ಎಂಟ್ರಿ ಆಗಲಿದೆ. ದಾಖಲೆ ಸಂಗ್ರಹ ನಡೀತಾ ಇದ್ದು ನೋಟಿಸ್ ನೀಡುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆದರೆ ನಾನು ಕೊಟ್ಟ ಕೇಸ್ನ ಎಫ್ಐಆರ್ ಆಗಿಲ್ಲ ಅಂತ ಸಿಟಿ ರವಿ ಗುಡುಕ್ತಾ ಇದ್ದಾರೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಮಾತಿನ ಯುದ್ಧದ ತನಿಖೆ ನಾಳೆಯಿಂದ ಚುರುಕುಗೊಳ್ಳುವ ಸಾಧ್ಯತೆ ಇದೆ. ಒಂದ್ ಕಡೆ ಸಿಐಡಿ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದು ಸಿಟಿ ರವಿಗೂ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಳ್ತಿದೆ. ಮತ್ತೊಂದ್ ಕಡೆ ರಾಜ್ಯಪಾಲರಿಗೆ ಡಿಐಜಿ ಅಲೋಕ್ ಮೋಹನ್ ಅವರಿಗೆ ಸಿಟಿ ರವಿ ದೂರು ನೀಡಿದ್ದು ನಾನು ಕೊಟ್ಟ ಕೇಸ್ ಎಫ್ಐಆರ್ ಆಗಿಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಟಾಪಟಿ ಕೇಸ್ ಸಿಐಡಿ ತನಿಖೆ. ನನ್ನ ದೂರಿನ ಬಗ್ಗೆ ಸಿಐಡಿ ಗಮನಕ್ಕೆ ಇಲ್ಲ, ಸಿಟಿ ರವಿ ಬೆಂಕಿ. ಎಸ್, ಪ್ರಕರಣ ಕೈಗೆತ್ತಿಕೊಂಡಿರುವ ಸಿಐಡಿ ತಂಡ ನಾಳೆಯಿಂದ ತನಿಖೆ ಚುರುಕುಗೊಳಿಸಲಿದೆ. ಅಶ್ಲೀಲ ಪದ ಬಳಕೆ ಆರೋಪದ ನೋಟಿಸ್ ನೀಡಲು ಸಿಟಿ ರವಿ ಅವರಿಗೆ ಕರೆ ಮಾಡಿದ್ರಂತೆ. ಆದರೆ ತಾವು ಕೊಟ್ಟ ದೂರಿನ ಬಗ್ಗೆ ಸಿಐಡಿ ಅವರ ಗಮನಕ್ಕೆ ಇಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಂದು ಪೊಲೀಸ್ ಅಟ್ರಾಸಿಟಿ, ಇನ್ನೊಂದು ಗುಂಡಾಗಳು ನನ್ನನ್ನು ಹತ್ಯೆಗೆ ಪ್ರಯತ್ನ ಮಾಡಿದ್ದು, ಇನ್ನೊಂದು ಪೊಲೀಸ್ ಸುಪಾರಿ ಕಿಲ್ಲರ್ ತರ ವರ್ತನೆ ಮಾಡಿದ್ದು. ನಾನು ಈಗಾಗಲೇ 19ನೇ ತಾರೀಕು ರಾತ್ರಿ ಕೊಟ್ಟ ದೂರು ಈ ಸ್ಟಿಲ್ ನೌ ರಿಜಿಸ್ಟರ್ ಆಗಿಲ್ಲ. ಈ ಗಳಿಗೆಗೂ ಅದು ಎಫ್ಐಆರ್ ಆಗಿಲ್ಲ. ಈ ಗಳಿಗೆಗೂ ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಪೊಲೀಸ್ ಸಿಐಡಿ ಪೊಲೀಸ್ ಅಧಿಕಾರಿ ನಾನು ಕೊಟ್ಟ ದೂರು ಅವ್ರ ಗಮನಕ್ಕೆ ಬರೋದಿಲ್ಲ. ಅಂದ್ರೆ ಕಾನೂನು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ನು ಪ್ರಕರಣದಲ್ಲಿ ಸಿಐಡಿಗೆ ಅತಿ ದೊಡ್ಡ ಸವಾಲಂದ್ರೆ ಪರಿಷತ್ನಲ್ಲಿ ಮಹಾಜರು ನಡೆಸೋದು. ಈ ಸಂಬಂಧ ಈಗಾಗಲೇ ಸಭಾಪತಿಗಳಿಗೆ ಪತ್ರ ಬರೆದು ಮಹಾಜರಿಗೆ ಅನುಮತಿ ಕೇಳಿದ್ದಾರೆ. ಆದ್ರೆ ಹೇಗೆ ಮಹಾಜರು ಮಾಡ್ತೀರಾ ಅಂತ ವಿವರವಾಗಿ ತಿಳಿಸುವಂತೆ ಸಭಾಪತಿ ಹೊರಟ್ಟಿ ಪ್ರಶ್ನಿಸಿದ್ದಾರೆ. ಸಿಐಡಿ ಉತ್ತರ ಬಂದ ಬಳಿಕ ಮಹಾಜರು ಬಗ್ಗೆ ಅಂತಿಮ ನಿರ್ಧಾರವಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಟಿ ರವಿ ಸದನದೊಳಗೆ ನಡೆದ ಘಟನೆಯಾಗಿದ್ರಿಂದ ಸಭಾಪತಿಗಳದ್ದೇ ಅಂತಿಮ ತೀರ್ಮಾನ ಎಂದಿದ್ದಾರೆ. ಸದನದ ಒಳಗೆ ನಡೆದ ಘಟನೆಗಳು, ಅದಕ್ಕೆ ಪರಮಾಧಿಕಾರ ಇರೋದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ. ಆ ವಿಷಯದಲ್ಲಿ ಸುಪ್ರೀಂ ಅಥಾರಿಟಿ ಸಂವಿಧಾನದ ಪ್ರಕಾರ ಸಭಾಪತಿ ಮತ್ತು ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು. ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು. ಎಫ್ಎಸ್ಎಲ್ ವರದಿ ಬರಲಿ ಎಂದ ಸಿಎಂ ಸಿದ್ದರಾಮಯ್ಯ. ಸಿಐಡಿ ತನಿಖೆಗೆ ಆಕ್ಷೇಪ ವ್ಯಕ್ತಪಡಿಸಿರೋ ಸಿಟಿ ರವಿ ಸಭಾಪತಿಗಳದ್ದೇ ಅಂತಿಮ ತೀರ್ಮಾನ ಅಂತಿದ್ದಾರೆ. ಆದರೆ ಪ್ರಕರಣವನ್ನ ಸಿಐಡಿಗೆ ನೀಡಿದ್ದೇವೆ, ಅವರು ಅಶ್ಲೀಲ ಪದ ಬಳಸಿದ್ದಾರೋ ಇಲ್ವೋ ಎಫ್ಎಸ್ಎಲ್ ವರದಿ ಬರಲಿ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ ಎಫ್ಐಆರ್ ಆಗಿದೆ. ಅದು ಕೂಡ ಸಿಐಡಿಗೆ ರೆಫರ್ ಆಗಿದೆ. ಕೊಡ್ಲಿ. ಪ್ರಕರಣ ಆಮೆಗತಿಯಲ್ಲಿ ಸಾಗ್ತಿದೆ. ಸಿಐಡಿ ತನಿಖೆಗೂ ಪರಿಷತ್ ಮಹಾಜರು ನಡೆಸೋ ಬಗ್ಗೆ ಕಾನೂನಿನ ಅಡ್ಡಿ ಎದುರಾಗಿದೆ. ಹೀಗಾಗಿ ನಾಳೆಯಿಂದ ತನಿಖೆ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.